ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಏನಿದು ಹಿಂದೆ ಒಂದು ಬರಹ ಕಾಣುತ್ತಾ ಇದೆ ಅನ್ನುತ್ತೀರಾ? ಮಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ, MIRI. ಇದು ಒಂದು ಪಟ್ಟಣದ ಹೆಸರು. ಪೂರ್ವ ಮಲೇಷ್ಯಾದಲ್ಲಿ ಸಾರವಾಕ್ ಎಂಬಂತ ಒಂದು ರಾಜ್ಯದಲ್ಲಿ ಇರುವಂತ ಒಂದು ಪಟ್ಟಣ ಇದು. ಈ ಪಟ್ಟಣದಲ್ಲಿ ಇರುವ ಒಂದು ಬೆಟ್ಟ, ಅದರ ಮೇಲೆ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನಾನು ನಿಂತುಕೊಂಡು ಮಾತನಾಡುತ್ತಿರುವಂತ ಈ ಬೆಟ್ಟದಲ್ಲಿಯೇ 1909ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯಿಲ್ ಇರುವುದನ್ನು ಕಂಡು ಹಿಡಿದರು. ಅದು ಇಬ್ಬರು ಕೆನಡಿಯನ್ ಇಂಜಿನಿಯರ್ಸ್ ಬಂದಾಗ ಈ ಬೆಟ್ಟದಲ್ಲಿ ಆಯಿಲ್ ಇದೆ ಎಂಬುದಾಗಿ ಕಂಡು ಹಿಡಿದರು. ಸಾಧಾರಣವಾಗಿ ಈ ಆಯಿಲ್ ಭೂಮಿಯ ಕೆಳಗೆ, ಮರುಭೂಮಿಯಲ್ಲಿ ಅಥವಾ ಸಮುದ್ರದ ಕೆಳಗೆ ಕೂಡ ಇರುತ್ತದೆ. ಬೆಟ್ಟದಲ್ಲಿ ಆಯಿಲ್ ಇರುವಂಥದ್ದು ಬಹಳ ಬಹಳ ವಿರಳ. ಮೊಟ್ಟ ಮೊದಲ ಬಾರಿಗೆ ಇಲ್ಲೇ ಅದನ್ನು ಕಂಡು ಹಿಡಿದರು ಎಂಬುದಾಗಿ ಹೇಳಲ್ಪಡುತ್ತದೆ. ಈ ಆಯಿಲ್ ಕಂಡುಹಿಡಿದ ಮೇಲೆಯೇ ಮಲೇಷ್ಯಾ ದೇಶದಲ್ಲಿ ಒಂದು ಸಮೃದ್ಧಿ ಉಂಟಾಯಿತು. ಇದು ಮಿರಿ ಎಂಬಂತ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ 1973ರಲ್ಲಿ ಒಂದು ಉಜ್ಜೀವನ ಉಂಟಾಗಿ ಈ ಜನರು ಅನೇಕರು ಗುಂಪು ಗುಂಪಾಗಿ ರಕ್ಷಣೆ ಹೊಂದಿದ್ದಾರೆ. ಇಂದು ಕೂಡ ಈ ಪಟ್ಟಣದಲ್ಲಿ ಮೋರ್ ದೆನ್ 50% ಕ್ರೈಸ್ತರಾಗಿಯೇ ಇದ್ದಾರೆ. ಅನೇಕ ಜನರು ರಕ್ಷಣೆ ಹೊಂದಿ ಅನೇಕ ಸಭೆಗಳು ಇಲ್ಲಿ ಇರುವುದನ್ನು ಕೂಡ ನಾವು ನೋಡಬಹುದು. ಹಾಗಾದರೆ ಈ ಪಟ್ಟಣ ಉಜ್ಜೀವನಕ್ಕಾಗಿ ದೇವರು ಆರಿಸಿಕೊಂಡಂತ ಪಟ್ಟಣ, ಉಜ್ಜೀವನವನ್ನು ದೇವರು ಕಳಿಸಿಕೊಟ್ಟ ಪಟ್ಟಣ. ಈಗಲೂ ಕೂಡ ಇನ್ನೊಂದು ದೊಡ್ಡ ಉಜ್ಜೀವನ ಬರಬೇಕೆಂಬುದಾಗಿ ಜನರು ಪ್ರಾರ್ಥಿಸುತ್ತಾ ಇದ್ದಾರೆ. ಈ ಪಟ್ಟಣದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ದೇವರು ಇಂದು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅನ್ನುತ್ತೀರಾ? ಪ್ರಲಾಪಗಳು 3:22ನೇ ವಾಕ್ಯ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ನಾವು ನಿರ್ಮೂಲವಾಗದೆ ಇರುವಂಥದ್ದು. ನೀವು ಯೋಚಿಸಿ ನೋಡಿರೆ, ನಮಗೆ ಕೇಡನ್ನು ಮಾಡುವಂತ ಎಷ್ಟು ವಿಧವಾದ ಆಪತ್ತುಗಳು ನಮ್ಮನ್ನು ಸುತ್ತುವರೆದಿವೆ. ಪ್ರಕೃತಿಯಿಂದ ಬರುವಂತ ಆಪತ್ತುಗಳು ಇವೆ, ಕಣ್ಣಿಗೆ ಕಾಣದೇ ಇರುವಂತ ಸೈತಾನನ ಮೂಲಕ ಬರುವಂತ ಅನೇಕ ಆಪತ್ತುಗಳು ಇವೆ, ದುಷ್ಟ ಮನುಷ್ಯರಿಂದ ಬರುವಂತ ಆಪತ್ತುಗಳು ಇವೆ, ನಮ್ಮನ್ನು ನಾಶ ಮಾಡುವಂತೆ ಯೋಚಿಸುವ, ಚಿಂತಿಸುವ, ಕಾರ್ಯ ಮಾಡುವಂತ ವ್ಯಕ್ತಿಗಳೆಲ್ಲ ನಮ್ಮ ಸುತ್ತಲೂ ಇದ್ದಾರೆ. ಇವೆಲ್ಲವುಗಳ ಮಧ್ಯೆ ನಾವು ಅಳಿದು ಹೋಗದೆ ಸುರಕ್ಷಿತವಾಗಿ ಇದ್ದೇವಲ್ಲ, ಹೇಗೆ ಅಂದುಕೊಳ್ಳುತ್ತೀರಿ? ದೇವರ ಕೃಪೆ. ನಾವು ನಿರ್ಮೂಲವಾಗದೆ ಇಂದು ಉಳಿದಿರುವುದಕ್ಕೆ ಕಾರಣ ದೇವರ ಕೃಪೆ. ಪ್ರತಿನಿತ್ಯ ಅದಕ್ಕಾಗಿ ದೇವರನ್ನು ಸ್ತುತಿಸಬೇಕು. ದೇವರೇ, ಇಷ್ಟು ಕಷ್ಟ, ಉಪದ್ರವ, ವಿರೋಧಗಳ ಮಧ್ಯೆ, ನನಗೆ ಕೇಡು ಮಾಡಲು ನೆನೆಸುವಂತ ಮನುಷ್ಯರ ಮಧ್ಯೆ ನನ್ನನ್ನು ಸುರಕ್ಷಿತವಾಗಿ ಇಟ್ಟಿದ್ದೀರಿ, ಸ್ತೋತ್ರ ಎಂದು ಸ್ತುತಿಸಬೇಕು. ಆತನ ಕೃಪಾವರಗಳು ನಿಂತು ಹೋಗದು. ಆತನು ನಮ್ಮ ಮೇಲೆ ಕರುಣೆ ಉಳ್ಳಂತ ಒಳ್ಳೆ ತಂದೆ. ನಾನಿಷ್ಟೇ ಕರುಣಿಸುವುದು, ಇದರ ಮೇಲೆ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳುವುದೇ ಇಲ್ಲ. ಒಂದು ಅಂತ್ಯವೇ ಇಲ್ಲದೆ ಕರುಣೆ ತೋರುತ್ತಲೇ ಇರುವನು. ನೀವು ಯೋಚಿಸಿ ನೋಡಿರಿ, ನಾವು ಮಾಡಿದಂತ ಪಾಪಗಳಿಗೆಲ್ಲ ದಂಡನೆ ಕೊಟ್ಟಿದ್ದರೆ ಯಾರಾದರೂ ನೆಲೆಗೊಳ್ಳಲು ಸಾಧ್ಯ ಅಂದುಕೊಳ್ಳುತ್ತೀರಾ? ಅಳಿದು ಹೋಗುತ್ತಾ ಇದ್ದೆವು. ಆದರೆ ನಾವು ಪಾಪ ಮಾಡಿಯೂ ನಾಶವಾಗದೆ ಇರುವುದಕ್ಕೆ ಕಾರಣ ದೇವರ ಕೃಪೆ. ನಮಗೆ ಅದನ್ನು ತಿಳಿಸಿ, ಮನ ತಿರುಗುವಂತೆ ಮಾಡಿ, ಸರಿಪಡಿಸಿ ಮುನ್ನಡೆಸುತ್ತಾ ಇದ್ದಾರೆ. ತಪ್ಪು ಮಾಡುತ್ತಾ ಇದೆಯಾ ಮಗನೇ, ತಪ್ಪು ಮಾಡುತ್ತಾ ಇದೆಯಾ ಮಗಳೇ ಎಂದು ತಿಳಿಸಿ ತನ್ನ ಮಹಾ ಕೃಪೆಯಿಂದ ಮುನ್ನಡೆಸುತ್ತಾ ಇದ್ದಾರೆ. ಆತನ ಕೃಪೆ ನಮಗೆ ಬಹಳ ಮುಖ್ಯ. ಕೃಪೆ ದೊರಕಬೇಕು. ಆ ಕೃಪೆ ದೊರಕಬೇಕು ಅಂದರೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಆತನು ಕೃಪೆ ತೋರಿಸುವನು. ಹೆಮ್ಮೆಗೆ ಎಂದಿಗೂ ಅವಕಾಶ ಕೊಡಬೇಡಿ. ದೇವರ ಸಮ್ಮುಖಕ್ಕೆ ಹೋಗಿ, ಇದೆಲ್ಲ ನಿಮ್ಮ ಕೃಪೆ, ನಿಮ್ಮ ಕರುಣೆ. ನಾನಿಂದು ಜೀವದಿಂದ ಇರುವುದು ನಿಮ್ಮ ಕೃಪೆ, ಕರುಣೆ ದೇವರ. ನನಗೆ ಈ ರೀತಿ ಒಂದು ಜೀವಿತ, ಒಂದು ಕುಟುಂಬ, ನನ್ನ ಕೆಲಸ ಎಲ್ಲವೂ ಕೂಡ ನಿಮ್ಮ ಕೃಪೆ. ದೇವರನ್ನು ಸ್ತುತಿಸುತ್ತಲೇ ಇರಿ. ಅದಕ್ಕೆ ಅಂತ್ಯವೇ ಇಲ್ಲದೆ ದೇವರು ಮುಂದುವರೆದು ಕೃಪೆ ತೋರುತ್ತಾ ನಡೆಸುತ್ತಾ ಇರುವರು. ಆ ಕೃಪೆಯ ನಿಮಿತ್ತವೇ ನಾವು ಇಂದಿಗೂ ಜೀವದಿಂದ ಇದ್ದೇವೆ ಎಂಬುದನ್ನು ಎಂದಿಗೂ ಮರೆತು ಬಿಡಬಾರದು, ನೆನಪಿನಲ್ಲಿಡಬೇಕು. ಸರಿನಾ? ಈಗ ದೇವರನ್ನು ನೋಡಿ ಹೇಳಲಿದ್ದೇವೆ, ದೇವರೇ, ನಾವು ನಿರ್ಮೂಲವಾಗದೇ ಇರುವಂತದ್ದು ನಿಮ್ಮ ಕೃಪೆಯಿಂದಲೇ. ನೀವು ಕೃಪೆ ತೋರದೇ ಇದ್ದರೆ ನಾನು ನಾಶವಾಗುತ್ತಿದ್ದೆ. ನಿಮ್ಮ ಕೃಪಾವರಗಳು ನಿಂತು ಹೋಗದೆಂದು ಹೇಳಿದ್ದೀರಿ. ನಿಮ್ಮ ಕೃಪೆ ನನ್ನ ಮೇಲೆ ಪ್ರತಿನಿತ್ಯ ಇರಬೇಕು, ನನ್ನ ಕುಟುಂಬದ ಮೇಲೆ ಇರಬೇಕೆಂದು ಪ್ರಾರ್ಥನೆ ಮಾಡುವಿರಾ? ಹಿಂದೆ ಒಂದು ಬದಲಾವಣೆ ಸಂಭವಿಸಲಿದೆ. ನೀವು ಭಯಪಡುತ್ತಿರುವಂತ ಕಾರ್ಯವನ್ನು ಕರ್ತನು ತಲೆಕೆಳಕಾಗಿ ಬದಲಾಯಿಸುವನು. ತನ್ನ ಮಹಾ ಕೃಪೆಯಿಂದ ನಿಮಗೆ ಕರುಣೆ ತೋರುವರು. ಒಂದು ಅದ್ಭುತ ಇಂದು ನಡೆಯಲಿದೆ. ನೀವು ಒಂದು ಅದ್ಭುತವನ್ನು ಎದುರು ನೋಡಿರಿ. ದೇವರ ಕೃಪೆ ನಿಮಗೆ ಅದ್ಭುತ ಮಾಡುತ್ತದೆ. ದೇವರೇ, ನಾನು ನಂಬುತ್ತೇನೆ, ನನಗೆ ಕೃಪೆ ತೋರುವುದಕ್ಕೆ ನೀವು ಯಾವಾಗಲೂ ಸಿದ್ಧವಾಗಿ ಇದ್ದೀರಿ. ನಾವು ನಿರ್ಮೂಲವಾಗದೆ ಇರುವಂತದ್ದು ನಿಮ್ಮ ಕರುಣೆ. ಇಂದು ನನಗೆ ಈ ಕಾರ್ಯದಲ್ಲಿ ಒಂದು ಅದ್ಭುತ ನಡೆಯಬೇಕು. ಒಂದು ಅದ್ಭುತವನ್ನು ನಾನು ಎದುರು ನೋಡುತ್ತೇನೆ, ನಂಬುತ್ತೇನೆ, ನಾನು ಹೊಂದಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.